ರೈತರಿಗೆ ಸಿಹಿ ಸುದ್ದಿಯೊಂದಿದೆ. ಲೋಕ ಚುನಾವಣೆ ಹೊತ್ತಿನಲ್ಲೇ ಕೇಂದ್ರ ಸರ್ಕಾರ ಕಚ್ಚಾ ಸೆಣಬಿನ ಬೆಂಬಲ ಬೆಲೆ ಹೆಚ್ಚಿಸಿದೆ. ಹಾಗೆಯೇ ಸೆಣಬು ಬೆಳೆಯನ್ನ ಬೆಳೆಸುವ ಮೂಲಕ ನೀವು ದೊಡ್ಡ ಮಟ್ಟದ ಹಣವನ್ನ ಗಳಿಸಬಹುದು. ಸರ್ಕಾರದ ಬೆಂಬಲ ಬೆಲೆ ಎಷ್ಟು ಹೇಳ್ತೀವಿ ನೋಡಿ. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿರುವಂತೆಯೇ ಕೇಂದ್ರದ ಮೋದಿ ಸರ್ಕಾರ ಸೆಣಬಿನ ಬೆಂಬಲ ಬೆಲೆ ಹೆಚ್ಚಳ ಮಾಡಿದ್ದು, ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಂಡಿದೆ. ಹೌದು, ಕೇಂದ್ರ ಸರ್ಕಾರವು ಸೆಣಬು ಬೆಳೆಗಾರರಿಗೆ ಸಿಹಿ ಸುದ್ದಿ ನೀಡಿದ್ದು, ಕಚ್ಚಾ ಸೆಣಬಿಗೆ 285 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಿದೆ. ಕೇಂದ್ರ ಸರ್ಕಾರವು 2024-25ನೇ ಹಣಕಾಸು ವರ್ಷಕ್ಕಾಗಿ ಬೆಂಬಲ ಬೆಲೆ ಹೆಚ್ಚಿಸಲಾಗಿದ್ದು, ಇದರಿಂದಾಗಿ ಸೆಣಬು ಬೆಳೆಯುವ ರೈತರು ಲಾಭ ಪಡೆಯಲಿದ್ದಾರೆ ಅಂತ ಕೇಂದ್ರ ಕೃಷಿ ಸಚಿವಾಲಯ ಹೇಳಿದೆ. ಸೆಣಬಿನ ಬೆಂಬಲ ಬೆಲೆ ಹೆಚ್ಚಳ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿಯು ಕಚ್ಚಾ ಸೆಣಬಿನ ಬೆಂಬಲ ಬೆಲೆಯನ್ನು ಹೆಚ್ಚಿಸಿದೆ. 1 ಕ್ವಿಂಟಾಲ್ಗೆ 285 ರೂಪಾಯಿಗೆ ನಿಗದಿಪಡಿಸಲಾಗಿದೆ. ಇದರೊಂದಿಗೆ 1 ಕ್ವಿಂಟಾಲ್ ಕಚ್ಚಾ ಸೆಣಬಿಗೆ ಸಿಗುವ ಬೆಂಬಲ ಬೆಲೆಯು 5,335 ರೂಪಾಯಿ ಆಗಿದೆ. ಇದುವರೆಗೆ ಕ್ವಿಂಟಾಲ್ ಕಚ್ಚಾ ಸೆಣಬಿಗೆ 5,050 ರೂಪಾಯಿ ಕನಿಷ್ಠ ಬೆಂಬಲ ಬೆಲೆ ನೀಡಲಾಗ್ತಿತ್ತು. ಈಗ ಬೆಂಬಲ ಬೆಲೆಯನ್ನ 5.6% ಬೆಂಬಲ ಬೆಲೆಯನ್ನ ಏರಿಕೆ ಮಾಡಲಾಗಿದೆ. ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನಗಳ ಕುರಿತು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ರು. ಕಚ್ಚಾ ಸೆಣಬಿಗೆ ಬೆಂಬಲ ಬೆಲೆ ಏರಿಕೆ ಮಾಡಿರೋದ್ರಿಂದ ನೇರವಾಗಿ 40 ಲಕ್ಷ ರೈತರ ಕುಟುಂಬಗಳಿಗೆ ಅನುಕೂಲವಾಗಲಿದೆ. ಸೆಣಬು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುತ್ತಿರುವ 5 ಲಕ್ಷ ಕಾರ್ಮಿಕರಿಗೂ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ಅನುಕೂಲವಾಗಲಿದೆ. ಅಂದಹಾಗೆ ದೇಶದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಸೆಣಬು ಬೆಳೆಯಲಾಗುತ್ತದೆ. ಕರ್ನಾಟಕದಲ್ಲೂ ಸೆಣಬು ಬೆಳೆಯುವ ರೈತರಿದ್ದಾರೆ. ಭಾರತ ಕೃಷಿ ಪ್ರಧಾನ ದೇಶ. ಕೃಷಿ ಇಂದಿಗೂ ದೇಶದ ಮುಖ್ಯ ಜೀವನಾಧಾರವಾಗಿದೆ. ಸೆಣಬು ಬೆಳೆಯನ್ನ ಬೆಳೆಯುವ ಮೂಲಕ ನೀವು ದೊಡ್ಡ ಹಣವನ್ನ ಗಳಿಸಬಹುದು. ದೇಶದ ರೈತರು ಈಗ ಸಾಂಪ್ರದಾಯಿಕ ಕೃಷಿಯ ಬದಲು ವಾಣಿಜ್ಯ ಬೆಳೆಗಳತ್ತ ಗಮನ ಹರಿಸುತ್ತಿದ್ದಾರೆ. ಸರ್ಕಾರ ಸಾಕಷ್ಟು ಕೃಷಿಗೆ ರೈತರಿಗೆ ಉತ್ತೇಜನ ನೀಡುತ್ತಿದೆ. ಸೆಣಬು ವಿಸ್ತೀರ್ಣವನ್ನ ಹೆಚ್ಚಿಸಲು ಮತ್ತು ರೈತರಿಗೆ ಉತ್ತಮ ಬೆಲೆಯನ್ನ ಪಡೆಯಲು ಸರ್ಕಾರವು ಬೆಲೆಯನ್ನ ಹೆಚ್ಚಿಸಿದೆ. ಕಳೆದ ಕೆಲವು ವರ್ಷಗಳಿಂದ ಸೆಣಬು ಅತ್ಯಂತ ಉಪಯುಕ್ತವಾದ ನೈಸರ್ಗಿಕ ನಾರಿನಂತೆ ಹೊರಹೊಮ್ಮಿದೆ. ಗೋಧಿ ಮತ್ತು ಸಾಸಿವೆ ಕೊಯ್ಲು ಮಾಡಿದ ನಂತರ ಸೆಣಬನ್ನ ಮಾರ್ಚ್ ಮತ್ತು ಏಪ್ರಿಲ್ ನಡುವೆ ಬಿತ್ತಲಾಗುತ್ತದೆ. ದೇಶದಲ್ಲಿ ಮಣ್ಣು ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ಕೆಲವು ವಿಶೇಷ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ಸೆಣಬು ಎಂದರೇನು? ಬೆಳೆಯೋಕೆ ಏನೆಲ್ಲ ಬೇಕು? ಸೆಣಬು ಒಂದು ವಾಣಿಜ್ಯ ಬೆಳೆ. ಸೆಣಬು ಉದ್ದವಾದ, ಮೃದುವಾದ ಮತ್ತು ಹೊಳೆಯುವ ಸಸ್ಯವಾಗಿದೆ. ಅದರ ನಾರುಗಳನ್ನು ಸಂಗ್ರಹಿಸಿ ದಪ್ಪ ನೂಲು ಅಥವಾ ದಾರವನ್ನು ತಯಾರಿಸಲಾಗುತ್ತದೆ. ಇದರೊಂದಿಗೆ ಚೀಲಗಳು, ಕಾರ್ಪೆಟ್ಗಳು, ಪರದೆಗಳು, ಅಲಂಕಾರಿಕ ವಸ್ತುಗಳು, ಬುಟ್ಟಿಗಳನ್ನು ಪ್ಯಾಕಿಂಗ್ ಆಗಿ ತಯಾರಿಸಲಾಗುತ್ತೆ. ಧಾನ್ಯಗಳನ್ನು ಪ್ಯಾಕಿಂಗ್ ಮಾಡಲು ಬಳಸುವ ಚೀಲಗಳನ್ನು ಸೆಣಬಿನಿಂದ ಮಾತ್ರ ತಯಾರಿಸಲಾಗುತ್ತದೆ. ಆದರೆ ತಿರುಳನ್ನ ಸೆಣಬಿನ ಗಿಡದಿಂದ ತಯಾರಿಸಲಾಗುತ್ತದೆ. ಅದರಿಂದ ಕಾಗದ ಮತ್ತು ಕುರ್ಚಿಗಳನ್ನು ಸಹ ತಯಾರಿಸಬಹುದು. ಸೆಣಬಿನ ಬೇಡಿಕೆ ದಿನದಿಂದ ದಿನಕ್ಕೆ ವೇಗವಾಗಿ ಹೆಚ್ಚುತ್ತಿದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಸೆಣಬಿನ ಬೆಳೆಯಿಂದ ಸಾಕಷ್ಟು ಗಳಿಸಬಹುದು. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.